ಹರೇ ಶ್ರೀಕೃಷ್ಣ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆ ಅಧ್ಯಾಯ 7 ಪರಮಹಂಸ ವಿಜ್ಞಾನಯೋಗ. ಭಗವಂತನು ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತ ಮನಸ್ಸಿನವನಾಗಿ ನನ್ನ ಪ್ರಜ್ಞೆಯಲ್ಲಿ ಯೋಗವನ್ನು ಅಭ್ಯಸಿಸಿದರೆ ಸಂಶಯವಿಲ್ಲದೆ ನನ್ನನ್ನು ಸಂಪೂರ್ಣವಾಗಿ ತಿಳಿಯಬಲ್ಲೆ. ಅದು ಹೇಗೆ ಎಂದು ನಿನಗೆ ಹೇಳುವೆ, ಕೇಳು. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಪೂರ್ಣವಾಗಿ ವಿವರಿಸುತ್ತೇನೆ. ಅದನ್ನು ತಿಳಿದು ಈ ಪ್ರಪಂಚದಲ್ಲಿ ಮತ್ತೆ ಏನನ್ನೂ ತಿಳಿಯಬೇಕಾದದ್ದು ಉಳಿಯುವುದಿಲ್ಲ. 1000 ಮನುಷ್ಯರಲ್ಲಿ ಯಾರೋ ಒಬ್ಬನು ಪರಿಪೂರ್ಣತೆಗೆ ಪ್ರಯತ್ನಿಸುತ್ತಾನೆ. ಹಾಗೆಯೇ ಪರಿಪೂರ್ಣತೆಯನ್ನು ಸಾಧಿಸಲು ಪ್ರಯತ್ನಿಸಿದವರಲ್ಲಿ ಯಾರೋ ಒಬ್ಬನು ನನ್ನನ್ನು ನಿಜವಾಗಿಯೂ ತಿಳಿಯುತ್ತಾನೆ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇವೆಲ್ಲವೂ ನನ್ನ 8 ಪ್ರತ್ಯೇಕವಾದ ಶಕ್ತಿಗಳಾಗಿವೆ. ಮಹಾಬಾಹು, ಇವುಗಳಲ್ಲದೆ ನನ್ನ ಇನ್ನೊಂದು ಶ್ರೇಷ್ಠವಾದ ಶಕ್ತಿಯೊಂದಿದ್ದು ಅದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ಅದು ಜೀವಿಗಳನ್ನೊಳಗೊಂಡ ಭೌತಿಕ ಜಗತ್ತಿಗೆ ಆಧಾರವಾಗಿದೆ. ಸೃಷ್ಟಿಯಾದ ಎಲ್ಲ ಜೀವಿಗಳಿಗೂ ಈ 2 ಪ್ರಕೃತಿಗಳೇ ಮೂಲವು. ಇವೆಲ್ಲವುಗಳನ್ನೊಳಗೊಂಡ ಪ್ರಪಂಚದ ಮೂಲವು, ಅಂತ್ಯವು ನಾನು ಎಂದು ತಿಳಿದುಕೋ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ನನ್ನನ್ನೇ ಎಲ್ಲವೂ ಅವಲಂಬಿಸಿದೆ. ಕೌಂತೆಯ, ನಾನು ನೀರಿನಲ್ಲಿ ರುಚಿಯು, ಸೂರ್ಯ ಚಂದ್ರರಲ್ಲಿ ಬೆಳಕು, ವೇದಗಳಲ್ಲಿ ಓಂಕಾರ ರೂಪವು, ಆಕಾಶದಲ್ಲಿ ಶಬ್ದವು, ಮಾನವರಲ್ಲಿ ಸಾಮರ್ಥ್ಯವೂ ಆಗಿದ್ದೇನೆ. ಭೂಮಿಯಲ್ಲಿ ಮೂಲವಾದ ಸುವಾಸನೆಯು, ಅಗ್ನಿಯಲ್ಲಿ ತೇಜಸ್ಸು, ಎಲ್ಲ ಜೀವಿಗಳಲ್ಲಿ ಜೀವವು, ಎಲ್ಲ ತಪಸ್ವಿಗಳ ತಪಸ್ಸೂ ಕೂಡ ಆಗಿದ್ದೇನೆ. ಪಾರ್ಥ, ಎಲ್ಲ ಜೀವಿಗಳ ಮೂಲ ಬೀಜವು, ಬುದ್ಧಿವಂತರ ಬುದ್ಧಿಯು ಮತ್ತು ಬಲಿಷ್ಠರ ಶೌರ್ಯವು ನಾನೇ ಆಗಿದ್ದೇನೆ ಎಂದು ತಿಳಿದುಕೋ. ಭರತಶ್ರೇಷ್ಠನೇ, ನಾನು ಬಲಶಾಲಿಗಳ ರಾಗ ಕಾಮಗಳಿಲ್ಲದ ಬಲವೂ ಧರ್ಮ ವಿರೋಧವಲ್ಲದ ಕಾಮವೂ ಆಗಿದ್ದೇನೆ. ಸಾತ್ವಿಕ ಅಂದರೆ ಶುದ್ಧ, ರಾಜಸ ಅಂದರೆ ಕ್ರಿಯಾಶೀಲ, ತಾಮಸ ಅಂದರೆ ಆಲಸ. ಇವೆಲ್ಲ ಗುಣಗಳು ನನ್ನಿಂದಾದವು. ನಾನು ಅವುಗಳಲ್ಲಿ ಇಲ್ಲವಾದರೂ ಅವು ನನ್ನಲ್ಲಿದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸು. ಈ 3 ಗುಣಗಳಿಂದ ಕೂಡಿದ ಜಗತ್ತು ನನ್ನನ್ನು ತಿಳಿಯದೆ ಭ್ರಾಂತವಾಗಿದೆ. ನಾನು ಇವೆಲ್ಲವುಗಳಿಗಿಂತ ಪರಮೋನ್ನತವಾದವನು ಮತ್ತು ಅವ್ಯಯನು. ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದಾದ ನನ್ನ ಈ ಶಕ್ತಿಯನ್ನು ಮೀರಲು ಕಷ್ಟಕರ. ಯಾರು ನನಗೆ ಶರಣಾಗತರಾಗುತ್ತಾರೋ ಅವರು ಈ ಮಾಯಾಶಕ್ತಿಯನ್ನು ಖಂಡಿತವಾಗಿಯೂ ದಾಟುತ್ತಾರೆ. ಮೂಢರು, ದುಷ್ಟರು, ಮಾನವರಲ್ಲಿ ನೀಚರು, ಜ್ಞಾನ ನಷ್ಟವಾದವರು, ರಾಕ್ಷಸ ಸ್ವಭಾವದವರು ನನಗೆ ಶರಣಾಗುವುದಿಲ್ಲ. ಭರತಶ್ರೇಷ್ಠನೇ, 4 ವಿಧದ ಪುಣ್ಯವಂತರು ನನ್ನನ್ನು ಭಜಿಸುವರು. ದುಃಖಿಗಳು, ವಿಚಾರಶೀಲರು, ಭೌತಿಕ ಲಾಭದ ಆಸಕ್ತರು ಮತ್ತು ಜ್ಞಾನಾನ್ವೇಷಣೆ ಮಾಡುವವರು. ಅವರಲ್ಲಿ ಪೂರ್ಣ ಜ್ಞಾನವುಳ್ಳ ಭಕ್ತಿ ಸೇವೆಯಲ್ಲಿ ನಿರತರಾದವನು ವಿಶಿಷ್ಟವಾಗಿರುವನು. ಅವನಿಗೆ ನಾನು ಬಹಳ ಪ್ರಿಯನು ಮತ್ತು ನನಗೆ ಅವನು ಪ್ರೀತಿಪಾತ್ರನು. ಇವರೆಲ್ಲರೂ ಖಂಡಿತವಾಗಿಯೂ ಉದಾರ ಹೃದಯಗಳು. ಆದರೆ ನನ್ನಲ್ಲೇ ನೆಲೆಸಿ ಭಕ್ತಿಯಲ್ಲಿ ನಿರತನಾದವನನ್ನು ನನ್ನಂತೆಯೇ ಎಂದು ಭಾವಿಸುತ್ತೇನೆ. ಅವನು ಅತ್ಯುನ್ನತ ಗುರಿಯಾದ ನನ್ನನ್ನೇ ಸೇರುವನು. ಅನೇಕ ಜನನ ಮರಣಗಳ ನಂತರ ವಾಸುದೇವನೇ ಎಲ್ಲೆಡೆ ತುಂಬಿದ ಪೂರ್ಣ ಜ್ಞಾನವೆಂದರಿತು ನನಗೆ ಶರಣಾಗತನಾಗುತ್ತಾನೆ. ಅಂತಹ ಮಹಾತ್ಮನು ತುಂಬ ವಿರಳ. ಐಹಿಕ ಆಸೆಗಳಿಂದ ಆವೃತವಾದ ಮನಸ್ಸಿನವರು ವಿವಿಧ ದೇವತೆಗಳಿಗೆ ಶರಣಾಗಿ ತಮ್ಮದೇ ಆದ ಸ್ವಭಾವಗಳಿಗೆ ಅನುಗುಣವಾಗಿ ನಿಯಮಗಳನ್ನು ಅನುಸರಿಸುವರು.
ಯಾರು ಯಾವ ಯಾವ ದೇವತಾ ರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಅಪೇಕ್ಷಿಸುತ್ತಾರೋ ಅವರವರಿಗೆ ಆ ದೇವತಾನುಸಾರ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ಅಂತಹ ಪ್ರೇರಣೆಯನ್ನು ಪಡೆದು ಆ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ಅದರಿಂದ ಅವನ ಇಷ್ಟಾರ್ಥಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ಅವನ ಆಸೆಗಳನ್ನು ಪೂರೈಸುವವನು ನಾನೊಬ್ಬನೇ. ಅಲ್ಪಬುದ್ಧಿಯವರು ದೇವತೆಗಳನ್ನು ಪೂಜಿಸಿ ಅಲ್ಪ ಕಾಲದ ಫಲವನ್ನು ಪಡೆದು ದೇವತೆಗಳ ಲೋಕಕ್ಕೆ ಹೋಗುವರು. ಆದರೆ ನನ್ನ ಭಕ್ತರು ನನ್ನ ಪರಮ ಸನ್ನಿಧಿಗೆ ಬರುವರು. ನನ್ನನ್ನು ಪರಿಪೂರ್ಣವಾಗಿ ತಿಳಿಯದ ಬುದ್ಧಿಹೀನರು ನನ್ನನ್ನು ಅವಿನಾಶಿ ಸ್ವಭಾವವನ್ನು ಮತ್ತು ಪರಮೋನ್ನತ ಸ್ವರೂಪವನ್ನು ಅರಿಯದೆ ದೇಹಸ್ಥನಾದ ವ್ಯಕ್ತಿತ್ವವೆಂದು ತಿಳಿಯುವರು. ಯೋಗ ಮಾಯೆಯಿಂದ ಆವೃತವಾದ ನಾನು ಮೂಢರಿಗೆ ವ್ಯಕ್ತನಾಗುವುದಿಲ್ಲ. ಆದ್ದರಿಂದ ನಾನು ಜನನವಿಲ್ಲದವನು, ಬದಲಾವಣೆ ಹೊಂದಿದವನೆಂದು ಅವರು ಅರಿಯಲಾರರು. ಅರ್ಜುನ, ನಾನು ಸಂಪೂರ್ಣವಾಗಿ ಗತಿಸಿದ ಈಗಿನ ಮತ್ತು ಮುಂದಿನ ಆಗುಹೋಗುಗಳನ್ನು ಎಲ್ಲ ಜೀವಿಗಳನ್ನು ಬಲ್ಲೆ. ಆದರೆ ನನ್ನನ್ನು ತಿಳಿದವರು ಯಾರೂ ಇಲ್ಲ. ಭರತವಂಶಜನೇ, ಪರಂತಪ ಆಸೆ ದ್ವೇಷಗಳ ದ್ವಂದ್ವಗಳಿಂದ ಹುಟ್ಟಿದ ಎಲ್ಲ ಜೀವಿಗಳು ಜೀವಿಸುವಾಗ ಭ್ರಾಂತಿಯನ್ನು ಹೊಂದುವರು. ಆದರೆ ಯಾರು ಹಿಂದಿನ ಮತ್ತು ಈ ಜನ್ಮದ ಪಾಪಗಳು ಕೊನೆಗೊಂಡು ಪುಣ್ಯ ಕರ್ಮಗಳನ್ನು ಮಾಡುವರೋ ಅವರು ಈ ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗಿ ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುವರು. ಯಾರು ಮುಪ್ಪು ಮರಣಗಳಿಂದ ಬಿಡುಗಡೆಯಾಗಿ ನನ್ನನ್ನು ಆಶ್ರಯಿಸಿ ಪ್ರಯತ್ನಿಸುತ್ತಾರೋ ಅವರು ಪರಬ್ರಹ್ಮನನ್ನು ತಿಳಿಯುವರು. ಅವರು ಆಧ್ಯಾತ್ಮ ಕರ್ಮಗಳೆಲ್ಲವನ್ನು ಸಂಪೂರ್ಣವಾಗಿ ತಿಳಿಯುವರು. ಯಾರು ನನ್ನನ್ನು ಸಕಲ ದೇವತೆಗಳ, ಸಕಲ ಯಜ್ಞಗಳ, ಸಕಲ ಭೌತಿಕ ತತ್ವಗಳ ಅಧಿಪತಿ ಎಂದು ತಿಳಿಯುವರೋ ಅಂತ್ಯಕಾಲದಲ್ಲಿಯೂ ಕೂಡ ನನ್ನಲ್ಲೇ ಮನವಿಡುವರೋ ಅವರು ನನ್ನನ್ನು ತಿಳಿದವರು. ಇದು ಭಗವದ್ಗೀತೆಯ 7ನೇ ಅಧ್ಯಾಯದ ಸಂಪೂರ್ಣ ಅರ್ಥ ವಿವರಣೆ. ಮುಂದಿನ ಅಧ್ಯಾಯವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹರೇ ಶ್ರೀಕೃಷ್ಣ.